ಸರ್ಕಾರಿ ಕೆಲಸ ಕೊಡಿಸುವಂತ ನೆಪದಲ್ಲಿ ಪಿಡಿಒ ಒಬ್ಬ ಮಹಾ ಮೋಸ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡ್ತೀನಿ, ಬ್ಯಾಂಕ್ ಅಲ್ಲಿ ಕೆಲಸ ಕೊಡಿಸ್ತೀನಿ, ಒಟ್ನಲ್ಲಿ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ದುಡ್ಡನ್ನ ಪೀಕೋದು, ಮಹಾ ಮೋಸ ಮಾಡೋದು. ಈ ರೀತಿ ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಮಹಾ ಮೋಸ ಮಾಡಿದಂತಹ ಖತರ್ನಾಕ್ ಪಿಡಿಒ ಹೆಡೆಮುರಿ ಕಟ್ಟುವಂತಹ ಕೆಲಸ ಈಗ ಪೊಲೀಸರಿಂದ ಆಗಿದೆ. ಸ್ಪೀಕರ್ ಕಚೇರಿಯೆಲ್ಲ ಕೆಲಸ ಕೊಡಿಸೋದಾಗಿ ಈತ ವಂಚನೆ ಮಾಡಿರುವಂತಹ ವಿಚಾರ ಗೊತ್ತಾಗಿದೆ. ಇದರ ಜೊತೆಗೆ ಮತ್ತೊಬ್ಬರಿಗೆ ಗೋಲ್ಡ್ ಬಿಸ್ನೆಸ್ ಹೆಸರಲ್ಲೂ ಕೂಡ ಮೋಸ ಮಾಡಿರೋದು, ಇನ್ನೊಬ್ಬರಿಗೆ ಕ್ರಿಪ್ಟೋ ಕರೆನ್ಸಿ ಟಿಂಬರ್ ಬಿಸ್ನೆಸ್ ಟೋಪಿ ಹಾಕಿದ್ದಾನೆ ಈ ಪಿಡಿಒ. ಏರ್ಪೋರ್ಟ್ ನಲ್ಲಿ ಈ ವಂಚಕ ಪಿಡಿಒ ಯೋಗೇಂದ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿಗಟ್ಟಲೆ ಹಣ ಪಡೆದು ವಂಚಿಸಿರೋ ಆರೋಪ ಈಗ ಯೋಗೇಂದ್ರ ವಿರುದ್ಧ ಕೇಳಿ ಬಂದಿದೆ. ಈ ಯೋಗೇಂದ್ರ ಪಿಡಿಒ ಆಗಿ ಕೆಲಸ ಮಾಡ್ತಾ ಇದ್ದು, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸಿಕ್ಕವರಿಗೆ ಉಂಡೆ ನಾಮ ತಿಕ್ಕಿದಂತಹ ಘಟನೆಯೊಂದು ನಡೆದಿದೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ಗೋಲ್ಡ್ ಬಿಸ್ನೆಸ್ ಮಾಡೋಣ ಅಂತ ಹೇಳೋದು, ಕ್ರಿಪ್ಟೋ ಕರೆನ್ಸಿ ಟಿಂಬರ್ ಬಿಸ್ನೆಸ್ ಇತ್ಯಾದಿ ಇತ್ಯಾದಿ ಇಂಥ ಪಿಡಿಒನನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಚನ್ನಮಂಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ 44/23/2023ನೇ ಸಾಲಿನಲ್ಲಿ ದಾಖಲಾದ ಒಂದು ವಂಚನೆ ಪ್ರಕರಣ ಆಗಿರುತ್ತದೆ. ಇದರಲ್ಲಿ ಫಿರ್ಯಾದಿದಾರರಿಂದ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಇವರು ಮಾಜಿ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ, ನಂತರ 2020ರಲ್ಲಿ ಡಿಸ್ಮಿಸ್ ಆಗಿರ್ತಾರೆ. ಇವರು 17 ಲಕ್ಷ ಫಿರ್ಯಾದಿದಾರರಿಂದ ಪಡೆದು ಪರಾರಿ ಆಗಿರ್ತಾರೆ. ಪರಾರಿ ಅಂದ್ರೆ ಕೆಲಸನೂ ಕೊಡಿಸಿರೋದಿಲ್ಲ, ಹಣನೂ ವಾಪಸ್ ಇದು ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಚನೆ ಪ್ರಕರಣ ದಾಖಲಾಗಿರ್ತದೆ. ಎರಡನೇದಾಗಿ ಇದೇ ವ್ಯಕ್ತಿ, ಇದೇ ಆರೋಪಿ ನಮ್ಮ ವಿ.ವಿ.ಪುರಂ ಪೊಲೀಸ್ ಠಾಣೆಯಲ್ಲಿ 2024ನೇ ಸಾಲಿನಲ್ಲಿ ವರ್ಷದಲ್ಲಿ ಇನ್ನೋರ್ವ ವ್ಯಕ್ತಿ ಹತ್ರ ನಾನು ದುಡ್ಡು ಇನ್ವೆಸ್ಟ್ ಮಾಡು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಈ ಪಿಡಿಒನ್ ಕೆಲಸ ಇದೇ ಆಗಿತ್ತಾ ಯಾವಾಗಲೂ? ಯಾವಾಗ ಈ ರೀತಿ ವಂಚನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಬೆಳಕಿಗೆ ಬಂತು? ಎಷ್ಟು ದಿನದ ಹಿಂದೆ ಕಂಪ್ಲೇಂಟ್ ದಾಖಲಾಗಿತ್ತು? ಶ್ರೀಪಾದ್, ಏನು ಕೆಲ ದಿನಗಳ ಹಿಂದೆ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗ್ತವೆ. ಏನು ಪಿಡಿಒ ಆಗಿ ಕೆಲಸ ಮಾಡಿದಂತ ವ್ಯಕ್ತಿ ನಾಗೇಂದ್ರ ಅಂತಂತೇಳಿ ಈ ಹಿಂದೆ ಯಲ್ಲಾಪುರದಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಈತ ನಮ್ಗೆ ಕೆಲಸ ಕೊಡಿಸ್ತೀನಿ ಸ್ಪೀಕರ್ ಕಚೇರಿಲಿ, ಮತ್ತೆ ಕೆಲವೊಂದು ಕಡೆ ಬಿಸ್ನೆಸ್ ಮಾಡೋಣ ಅಂತಂತೇಳಿ ವಂಚನೆ ಮಾಡಿದ್ದಾನೆ ಅಂತಂತೇಳಿ ಚನ್ನಮಂಕೆರೆ ಅಚ್ಚುಕಟ್ಟು, ಯಲಹಂಕ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗುತ್ತೆ 2023ರ ಅಂತ್ಯದಲ್ಲಿ. ಇದಾದ ಬಳಿಕ ಈತನ ಬಗ್ಗೆ ಕೂಲಂಕುಷವಾಗಿ ಪೊಲೀಸರು ತನಿಖೆಗೆ ಮುಂದಾದಾಗ ಈತ ಯಲ್ಲಾಪುರದಲ್ಲಿ ಪಿಡಿಒ ಆಗಿದ್ದ. ಇದರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದ್ದಂಗೆ ಈತ ದೇಶವನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುವಂಥದ್ದು. ಹೀಗಾಗಿ ಈತನ ಮೇಲೆ LOCಯನ್ನ ಜಾರಿ ಮಾಡಿದಂತ ಪೊಲೀಸರು ಈತನ ಹುಡುಕಾಟವನ್ನ ಮುಂದುವರಿಸಿರ್ತಾರೆ. ಮತ್ತೆ ಈತ ದೇಶಕ್ಕೆ ಬಂದ ಕೂಡಲೇ ಬಂಧಿಸೋದಕ್ಕೆ ಕೂಡ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಪೊಲೀಸರು ಮಾಡ್ಕೊಂಡಿರ್ತಾರೆ. ಹೀಗೆ ಈತ ಮೊನ್ನೆ ಏನು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ CK ಅಚ್ಚುಕಟ್ಟು ಪೊಲೀಸರು ಈತನನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈತನನ್ನ ಬಂಧನ ಮಾಡಿದಾಗ ಈತ ಇದನ್ನೇ ಉದ್ಯೋಗ ಮಾಡ್ಕೊಂಡಿದ್ದ. ಈತನ ಪತ್ನಿ ಕೂಡ ಕೆಲವೊಂದು ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದು. ಇಬ್ರು ಸಹ ಇದೇ ರೀತಿ ವಂಚನೆಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಯಾವೆಲ್ಲ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ, ಅದರಲ್ಲಿ ಯಾವ ರೀತಿ ವಂಚನೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಸರ್ಕಾರಿ ಕೆಲಸ ಕೊಡಿಸುವಂತ ನೆಪದಲ್ಲಿ ಪಿಡಿಒ ಒಬ್ಬ ಮಹಾ ಮೋಸ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡ್ತೀನಿ, ಬ್ಯಾಂಕ್ ಅಲ್ಲಿ ಕೆಲಸ ಕೊಡಿಸ್ತೀನಿ, ಒಟ್ನಲ್ಲಿ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ದುಡ್ಡನ್ನ ಪೀಕೋದು, ಮಹಾ ಮೋಸ ಮಾಡೋದು. ಈ ರೀತಿ ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಮಹಾ ಮೋಸ ಮಾಡಿದಂತಹ ಖತರ್ನಾಕ್ ಪಿಡಿಒ ಹೆಡೆಮುರಿ ಕಟ್ಟುವಂತಹ ಕೆಲಸ ಈಗ ಪೊಲೀಸರಿಂದ ಆಗಿದೆ. ಸ್ಪೀಕರ್ ಕಚೇರಿಯೆಲ್ಲ ಕೆಲಸ ಕೊಡಿಸೋದಾಗಿ ಈತ ವಂಚನೆ ಮಾಡಿರುವಂತಹ ವಿಚಾರ ಗೊತ್ತಾಗಿದೆ. ಇದರ ಜೊತೆಗೆ ಮತ್ತೊಬ್ಬರಿಗೆ ಗೋಲ್ಡ್ ಬಿಸ್ನೆಸ್ ಹೆಸರಲ್ಲೂ ಕೂಡ ಮೋಸ ಮಾಡಿರೋದು, ಇನ್ನೊಬ್ಬರಿಗೆ ಕ್ರಿಪ್ಟೋ ಕರೆನ್ಸಿ ಟಿಂಬರ್ ಬಿಸ್ನೆಸ್ ಟೋಪಿ ಹಾಕಿದ್ದಾನೆ ಈ ಪಿಡಿಒ. ಏರ್ಪೋರ್ಟ್ ನಲ್ಲಿ ಈ ವಂಚಕ ಪಿಡಿಒ ಯೋಗೇಂದ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿಗಟ್ಟಲೆ ಹಣ ಪಡೆದು ವಂಚಿಸಿರೋ ಆರೋಪ ಈಗ ಯೋಗೇಂದ್ರ ವಿರುದ್ಧ ಕೇಳಿ ಬಂದಿದೆ. ಈ ಯೋಗೇಂದ್ರ ಪಿಡಿಒ ಆಗಿ ಕೆಲಸ ಮಾಡ್ತಾ ಇದ್ದು, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸಿಕ್ಕವರಿಗೆ ಉಂಡೆ ನಾಮ ತಿಕ್ಕಿದಂತಹ ಘಟನೆಯೊಂದು ನಡೆದಿದೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ಗೋಲ್ಡ್ ಬಿಸ್ನೆಸ್ ಮಾಡೋಣ ಅಂತ ಹೇಳೋದು, ಕ್ರಿಪ್ಟೋ ಕರೆನ್ಸಿ ಟಿಂಬರ್ ಬಿಸ್ನೆಸ್ ಇತ್ಯಾದಿ ಇತ್ಯಾದಿ ಇಂಥ ಪಿಡಿಒನನ್ನ ಈಗ ಅರೆಸ್ಟ್ ಮಾಡಲಾಗಿದೆ.
ಚನ್ನಮಂಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ 44/23/2023ನೇ ಸಾಲಿನಲ್ಲಿ ದಾಖಲಾದ ಒಂದು ವಂಚನೆ ಪ್ರಕರಣ ಆಗಿರುತ್ತದೆ. ಇದರಲ್ಲಿ ಫಿರ್ಯಾದಿದಾರರಿಂದ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಒಬ್ಬ ವ್ಯಕ್ತಿ, ಇವರು ಮಾಜಿ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ತಾರೆ. ನಂತರ 2020ರಲ್ಲಿ ಡಿಸ್ಮಿಸ್ ಆಗಿರ್ತಾರೆ. ಇವರು 17 ಲಕ್ಷ ಫಿರ್ಯಾದಿದಾರರಿಂದ ಪಡೆದು ಪರಾರಿಯಾಗಿರ್ತಾರೆ. ಪರಾರಿ ಅಂದರೆ ಕೆಲಸನೂ ಕೊಡಿಸಿರೋದಿಲ್ಲ, ಹಣನೂ ವಾಪಸ್ ಇದು ಮಾಡಿರೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಂಚನೆ ಪ್ರಕರಣ ದಾಖಲಾಗಿರ್ತದೆ. ಎರಡನೇದಾಗಿ ಇದೇ ವ್ಯಕ್ತಿ, ಇದೇ ಆರೋಪಿ ನಮ್ಮ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ 2024ನೇ ಸಾಲಿನಲ್ಲಿ ವರ್ಷದಲ್ಲಿ ಇನ್ನೋರ್ವ ವ್ಯಕ್ತಿ ಹತ್ರ ನಾನು ದುಡ್ಡು ಇನ್ವೆಸ್ಟ್ ಮಾಡು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಈ ಪಿಡಿಒನ್ ಕೆಲಸ ಇದೇ ಆಗಿತ್ತಾ ಯಾವಾಗಲೂ? ಯಾವಾಗ ಈ ರೀತಿ ವಂಚನೆ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಬೆಳಕಿಗೆ ಬಂತು? ಎಷ್ಟು ದಿನದ ಹಿಂದೆ ಕಂಪ್ಲೇಂಟ್ ದಾಖಲಾಗಿತ್ತು? ಶ್ರೀಪಾದ್, ಏನು ಕೆಲ ದಿನಗಳ ಹಿಂದೆ ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಒಂದಷ್ಟು ಪ್ರಕರಣಗಳು ದಾಖಲಾಗ್ತವೆ. ಏನು ಪಿಡಿಒ ಆಗಿ ಕೆಲಸ ಮಾಡಿದಂತ ವ್ಯಕ್ತಿ ನಾಗೇಂದ್ರ ಅಂತಂತೇಳಿ ಈ ಹಿಂದೆ ಯಲ್ಲಾಪುರದಲ್ಲಿ ಈತ ಕೆಲಸ ಮಾಡ್ತಾ ಇರ್ತಾನೆ. ಈತ ನಮ್ಗೆ ಕೆಲಸ ಕೊಡಿಸ್ತೀನಿ ಸ್ಪೀಕರ್ ಕಚೇರಿಯಲ್ಲಿ, ಮತ್ತೆ ಕೆಲವೊಂದು ಕಡೆ ಬಿಸ್ನೆಸ್ ಮಾಡೋಣ ಅಂತಂತೇಳಿ ವಂಚನೆ ಮಾಡಿದ್ದಾನೆ ಅಂತಂತೇಳಿ ಚನ್ನಮಂಕೆರೆ ಅಚ್ಚುಕಟ್ಟು, ಯಲಹಂಕ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗುತ್ತೆ 2023ರ ಅಂತ್ಯದಲ್ಲಿ. ಇದಾದ ಬಳಿಕ ಈತನ ಬಗ್ಗೆ ಕೂಲಂಕುಷವಾಗಿ ಪೊಲೀಸರು ತನಿಖೆಗೆ ಮುಂದಾದಾಗ ಈತ ಯಲ್ಲಾಪುರದಲ್ಲಿ ಪಿಡಿಒ ಆಗಿದ್ದ. ಇದರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದ್ದಂಗೆ ಈತ ದೇಶವನ್ನ ಬಿಟ್ಟು ಹೋಗಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗುವಂಥದ್ದು. ಹೀಗಾಗಿ ಈತನ ಮೇಲೆ LOCಯನ್ನ ಜಾರಿ ಮಾಡಿದಂತ ಪೊಲೀಸರು ಈತನ ಹುಡುಕಾಟವನ್ನ ಮುಂದುವರಿಸಿರ್ತಾರೆ. ಮತ್ತೆ ಈತ ದೇಶಕ್ಕೆ ಬಂದ ಕೂಡಲೇ ಬಂಧಿಸೋದಕ್ಕೆ ಕೂಡ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಪೊಲೀಸರು ಮಾಡ್ಕೊಂಡಿರ್ತಾರೆ. ಹೀಗೆ ಈತ ಮೊನ್ನೆ ಏನು ಏರ್ಪೋರ್ಟ್ಗೆ ಬಂದಂತ ಸಂದರ್ಭದಲ್ಲಿ CK ಅಚ್ಚುಕಟ್ಟು ಪೊಲೀಸರು ಈತನನ್ನ ಬಂಧನ ಮಾಡಿರ್ತಕ್ಕಂಥದ್ದು. ಈತನನ್ನ ಬಂಧನ ಮಾಡಿದಾಗ ಈತ ಇದನ್ನೇ ಉದ್ಯೋಗ ಮಾಡ್ಕೊಂಡಿದ್ದ. ಈತನ ಪತ್ನಿ ಕೂಡ ಕೆಲವೊಂದು ಆಶಾ ಕಾರ್ಯಕರ್ತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ಲು. ಇಬ್ರು ಸಹ ಇದೇ ರೀತಿ ವಂಚನೆಯಲ್ಲಿ ತೊಡಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸದ್ಯಕ್ಕೆ ಪೊಲೀಸರಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಯಾವೆಲ್ಲ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ, ಅದರಲ್ಲಿ ಯಾವ ರೀತಿ ವಂಚನೆ ಮಾಡಿದ್ದ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಸರ್ಕಾರಿ ಕೆಲಸ ಕೊಡಿಸುವಂತಹ ನೆಪದಲ್ಲಿ ಪಿಡಿಒ ಒಬ್ಬ ಮಹಾ ಮೋಸ ಮಾಡಿರುವಂತಹ ಘಟನೆಯೊಂದು ನಡೆದಿದೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡ್ತೀನಿ, ಬ್ಯಾಂಕ್ ಅಲ್ಲಿ ಕೆಲಸ ಕೊಡಿಸ್ತೀನಿ, ಒಟ್ನಲ್ಲಿ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ದುಡ್ಡನ್ನ ಪೀಕೋದು, ಮಹಾ ಮೋಸ ಮಾಡೋದು. ಈ ರೀತಿ ಸರ್ಕಾರಿ ಕೆಲಸ ಕೊಡಿಸೋ ನೆಪದಲ್ಲಿ ಮಹಾ ಮೋಸ ಮಾಡಿದಂತಹ ಖತರ್ನಾಕ್ ಪಿಡಿಒ ಹೆಡೆಮುರಿ ಕಟ್ಟುವಂತಹ ಕೆಲಸ ಈಗ ಪೊಲೀಸರಿಂದ ಆಗಿದೆ. ಸ್ಪೀಕರ್ ಕಚೇರಿಯೆಲ್ಲ ಕೆಲಸ ಕೊಡಿಸೋದಾಗಿ ಈತ ವಂಚನೆ ಮಾಡಿರುವಂತಹ ವಿಚಾರ ಗೊತ್ತಾಗಿದೆ. ಇದರ ಜೊತೆಗೆ ಮತ್ತೊಬ್ಬರಿಗೆ ಗೋಲ್ಡ್ ಬಿಸ್ನೆಸ್ ಹೆಸರಲ್ಲೂ ಕೂಡ ಮೋಸ ಮಾಡಿರೋದು, ಇನ್ನೊಬ್ಬರಿಗೆ ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಟೋಪಿ ಹಾಕಿದ್ದಾನೆ ಈ ಪಿಡಿಒ. ಏರ್ಪೋರ್ಟ್ ನಲ್ಲಿ ಈ ವಂಚಕ ಪಿಡಿಒ ಯೋಗೇಂದ್ರನನ್ನ ಅರೆಸ್ಟ್ ಮಾಡಲಾಗಿದೆ. ಕೋಟಿಗಟ್ಟಲೆ ಹಣ ಪಡೆದು ವಂಚಿಸಿರೋ ಆರೋಪ ಈಗ ಯೋಗೇಂದ್ರ ವಿರುದ್ಧ ಕೇಳಿ ಬಂದಿದೆ. ಈ ಯೋಗೇಂದ್ರ ಪಿಡಿಒ ಆಗಿ ಕೆಲಸ ಮಾಡ್ತಾ ಇದ್ದು, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಸಿಕ್ಕವರಿಗೆ ಉಂಡೆ ನಾಮ ತಿಕ್ಕಿದಂತಹ ಘಟನೆಯೊಂದು ನಡೆದಿದೆ. ಸ್ಪೀಕರ್ ಕಚೇರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳೋದು, ಗೋಲ್ಡ್ ಬಿಸ್ನೆಸ್ ಮಾಡೋಣ ಅಂತ ಹೇಳೋದು, ಕ್ರಿಪ್ಟೋ ಕರೆನ್ಸಿ, ಟಿಂಬರ್ ಬಿಸ್ನೆಸ್ ಇತ್ಯಾದಿ ಇಂಥ ಪಿಡಿಒನನ್ನ ಈಗ ಅರೆಸ್ಟ್ ಮಾಡಲಾಗಿದೆ.